ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ತಿಪ್ಪೇಸ್ವಾಮಿ ಕನ್ನಡಿಗನ ಕಡೆಯಿಂದ. ಈ ದಿನ ಈ ಮುಖಪುಟಕ್ಕೆ ಬಂದಿರತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ದೇಶ ಕಂಡ ಒಬ್ಬ ಹೆಮ್ಮೆಯ ಪ್ರಧಾನಿಯವರ ಬರ್ತ್ಡೇ. ನಮ್ಮ ಕರ್ನಾಟಕದಿಂದ ಪ್ರಧಾನಮಂತ್ರಿಯಾದ ಏಕೈಕ ಕನ್ನಡಿಗರಾಗಿರ್ತಕ್ಕಂಥ ಶ್ರೀಯುತ HD ದೇವೇಗೌಡನವರ ಒಂದು ಬರ್ತ್ಡೇ. ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ ಆಗಿರ್ತಕ್ಕಂಥ ಶ್ರೀಯುತ ದೇವೇಗೌಡನವರು ತಮ್ಮ ಒಂದು 92 ವರ್ಷಗಳ ಸುದೀರ್ಘ ಜೀವನವನ್ನು ಮುಗಿಸಿ 93ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಆ ಒಂದು ಹುಟ್ಟುಹಬ್ಬದ ವಿಶೇಷವಾಗಿ ಈ ಒಂದು ತುಣುಕು ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋಬೇಕಂತಂದೇಳಿ, ಶ್ರೀಯುತ HD ದೇವೇಗೌಡ ಅವರು 1933 ಮೇ 18ರಂದು ಹಾಸನ ಜಿಲ್ಲೆಯ ಹರದನಹಳ್ಳಿ, ಹೊಳೆನರಸೀಪುರ ತಾಲೂಕು ಈ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಒಂದು ರೈತ ಕುಟುಂಬ ಅಂತಂದೇಳಿ ಇವ್ರ ಬಗ್ಗೆ ಹೇಳ್ತಾರೆ. ರೈತರ ನಾಯಕ, ಮಣ್ಣಿನ ಮಗ. ಇವರು ಒಂದು ರಾಜಕೀಯ ಜೀವಿತಾವಧಿಯಲ್ಲಿ ಅತಿ ಹೆಚ್ಚು ರೈತರ ಪರವಾಗಿಯೇ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ರಾಜಕಾರಣಿ ಇವರು ಅಂತಲೇ ಹೇಳ್ಬೋದು. ನೀರಾವರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅಪ್ಪರ್ ಕೃಷ್ಣ ಯೋಜನೆ ಏನಿದೆ, ಇವರು ಒಂದು ಅಧಿಕಾರಾವಧಿಯಲ್ಲಿ ಆ ಒಂದು ಕೃಷ್ಣ ಪ್ರಾಜೆಕ್ಟ್ಗೋಸ್ಕರ, ಡ್ಯಾಮ್ ಕಟ್ಟಲಿಕ್ಕೋಸ್ಕರ ತಮ್ಮ ಒಂದು ಪದವಿಗೆ ರಾಜೀನಾಮೆ ಕೊಟ್ಟು ಅದರಿಂದ ಹೊರಗಡೆ ಬಂದು ಮತ್ತೆ ಅಧಿಕಾರಕ್ಕೆ ಬಂದು ಅದನ್ನು ಪೂರ್ಣಗೊಳಿಸ್ತಕ್ಕಂಥ ಒಂದು ವ್ಯಕ್ತಿ ಅಂತಂದೇಳಿ ಇವ್ರನ್ನ ಕರೀತಾರೆ. ಅದಕ್ಕಾಗಿ ಈಗಲೂ ಸಹ ರಾಯಚೂರು ಮತ್ತು ಈ ಹೈದರಾಬಾದ್ ಕರ್ನಾಟಕದಲ್ಲಿ ರಾಯಚೂರು ಭಾಗದಲ್ಲಿ ಇವರಿಗೆ ತುಂಬ ಒಂದು ನೇಮು ಫ್ರೇಮು ಇದೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಂದು ನೀರಾವರಿಗೆ ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದರು. ಕಾವೇರಿಗಾಗಿ ಮತ್ತು ಕೃಷ್ಣಗಾಗಿ ತುಂಬ ಒಂದು ನೀರಾವರಿ ಭಾಗಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ ಅಂತಂದೇಳಿ ಒಂದು ನೇಮಿದೆ ಇವ್ರ ಬಗ್ಗೆ. ಶ್ರೀಯುತರು 11ನೇ ಪ್ರಧಾನಿಯಾಗಿ ಒಂದು ದೇಶದಲ್ಲಿ ಒಂದು 11 ತಿಂಗಳುಗಳ ಕಾಲ ಆಡಳಿತ ಮಾಡ್ತಾರೆ. ಅದೇ ರೀತಿಯಾಗಿ ಮುಖ್ಯಮಂತ್ರಿ ಆಗ್ತಾರೆ, ವಿರೋಧ ಪಕ್ಷದ ನಾಯಕರಾಗ್ತಾರೆ, PWD ಮಂತ್ರಿಯ ಕೆಲಸ ಮಾಡ್ತಾರೆ, ರಾಜ್ಯಸಭಾ ಸದಸ್ಯರೇ ಕೆಲಸ ಮಾಡ್ತಾರೆ. ಒಂದು ರಾಜಕೀಯದಲ್ಲಿ ತುಂಬ ನೈಪುಣ್ಯತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಪ್ರೆಸೆಂಟ್ಲಿ ಯಾವ ಮಾಜಿ ಪ್ರಧಾನಿಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ಪ್ರಸ್ತುತ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನಮ್ಮ ಶ್ರೀಯುತ HD ದೇವೇಗೌಡರು ಅಂತಂದೇಳಿ ಹೇಳ್ಬೋದು. ರಾಜಕೀಯದಲ್ಲಿ ತುಂಬ ಚಾಣಾಕ್ಷತೆಯನ್ನು ಇವರು ಹೊಂದಿದ್ದಾರೆ. ಇವರಿಗೆ ವಿರೋಧಿಗಳು ತುಂಬ ಕಡಿಮೆ. ಅಂದರೆ ರಾಜಕೀಯ ವಿರೋಧಿಗಳನ್ನ ತಮ್ಮ ಒಂದು ಹಿಡಿತದಲ್ಲಿ ಇಟ್ಟುಕೊಂಡು ಒಂದು ರಾಜಕೀಯ ಮಾಡತಕ್ಕಂಥ ಒಬ್ಬ ಅತ್ಯುನ್ನತ ಚಾಣಾಕ್ಷ ರಾಜಕಾರಣಿ ಅಂತಲೇ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ನೋಡಿ, HD ದೇವೇಗೌಡರು ತುಂಬ ಚೆನ್ನಾಗೇ ಇದು ಮಾಡಿದರು. ಜಾತ್ಯತೀತ ಜನತಾದಳ ಪಕ್ಷನ 1999ರಲ್ಲಿ ಇಬ್ಬಾಗ ಮಾಡಿಕೊಂಡು ಅವರು ಒಂದು ರಾಷ್ಟ್ರೀಯ ಅಧ್ಯಕ್ಷರಾದರು. ಇವರು ಸಿದ್ದರಾಮಯ್ಯವನ್ನು ರಾಜ್ಯಾಧ್ಯಕ್ಷರು ಮಾಡಿದರು. 2004ರಲ್ಲಿ ಅತಿ ಹೆಚ್ಚು 59 ಕ್ಷೇತ್ರಗಳಲ್ಲಿ ಒಂದು ಏನು ಜಾತ್ಯತೀತ ಜನತಾದಳ ಪಕ್ಷವನ್ನು ಗೆಲ್ಸ್ಕೊಂಬಂದರು. ಬಟ್ ಆ ಸಂದರ್ಭದಲ್ಲಿ ಇವರು ಸಿದ್ದರಾಮಯ್ಯವ್ರಿಗೆ ಅಧಿಕಾರ ಸಿಗುತ್ತನ್ನೋ ಒಂದು ಕನ್ಸರ್ನ್ಗೋಸ್ಕರ ಅವ್ರಿಗೆ ರಾಜಕೀಯ ನೆಲೆ ಸಿಕ್ಕರೆ ತನ್ನ ಮಕ್ಕಳಿಗೆ ಒಂದು ಅಧಿಕಾರಕ್ಕೆ ಬರಲ್ಲ ಅಂತಂದೇಳಿ ಧರ್ಮಸಿಂಗ್ರನ್ನು ಮುಖ್ಯಮಂತ್ರಿ ಮಾಡಿದರು ಅನ್ನೋ ಅಪವಾದ ತುಂಬ ಇದೆ. ಅದು ಎಷ್ಟು ಮಟ್ಟಿಗೆ ಸತ್ಯನ ಎಷ್ಟು ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಪ್ರಸ್ತುತ ಒಂದು ವಿದ್ಯಮಾನಗಳಲ್ಲಿ ಅದು ಸರಿ ಇದ್ದರೂ ಅನಿಸ್ಬೋದು. ಅದೇ ರೀತಿಯಾಗಿ 1996ರಲ್ಲಿ ಇವರು ಪ್ರಧಾನಮಂತ್ರಿಯಾಗಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಶಾಸಕರ ಸಹಿ ಸಂಗ್ರಹಣೆಯಲ್ಲಿ ಸಿದ್ದರಾಮಯ್ಯನ ಹೆಸರು ಫಸ್ಟ್ ಇತ್ತು. ಬಟ್ ಆದ್ರೂ ಒಂದು ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ ಅಂತಂದೇಳಿ ಶ್ರೀಯುತ JH ಪಾಟೀಲ್ ಅವರಿಗೆ ಇವರು ಅಧಿಕಾರ ಕಟ್ಟಿದ್ರು ಅನ್ನೋ ಒಂದು ಅಪವಾದನೂ ಸಹ ಇದೆ. ಅದೇ ರೀತಿಯಾಗಿ ಏನು ಒಂದು ಕಾಂಗ್ರೆಸ್ ಮತ್ತು JDS ಎರಡೂ ಪಕ್ಷಗಳು ಸೇರಿ 2004ರಲ್ಲಿ ಧರ್ಮಸಿಂಗ್ನ ಮುಖ್ಯಮಂತ್ರಿ ಮಾಡಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಮಾಡಿದರು. ಅಂಥ ಸಂದರ್ಭದಲ್ಲಿ ಸತತ 20 ತಿಂಗಳ ಆದಮೇಲೆ ಒಂದು ಧರ್ಮಸಿಂಗ್ ಅವ್ರನ್ನು ಕೆಳಗಡೆ ಇಳಿಸಿ ಒಂದು ಕೋಮುವಾದಿ ಪಕ್ಷ ಅಂತಂದೇಳಿ BJPನ ಕರೀತಾರೆ. ಆ ಸಂದರ್ಭದಲ್ಲಿ ಪ್ರಸ್ತುತನೂ ಅದೇ ಥರನೇ ಇದೆ. ಆ BJPಯವ್ರ ಜೊತೆಗೆ ಹೋಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು. ಆಗ ಇನ್ಶಿಯೇಟ್ ಸ್ಟೇಜಲ್ಲಿ ಅಂದರೆ ಪ್ರಾರಂಭಿಕ ಅವರು ಹೋಗೋಂಥ ಸಂದರ್ಭದಲ್ಲಿ HD ದೇವೇಗೌಡರು ತುಂಬ ವಿರೋಧಿಸ್ತಾರೆ. ನನಗೆ ನನ್ನ ಸಹಮತ ಇಲ್ಲ, BJPಯವ್ರ ಜೊತೆ ನೀವು ಹೋಗಬಾರ್ದು ಹಂಗೆ ಅಂತೇಳಿ. ಅದಾದಮೇಲೆ ಅವ್ನು ಹೋದ್ಮೇಲೆ ಕುಮಾರಸ್ವಾಮಿ ಹೋಗಿ ಮುಖ್ಯಮಂತ್ರಿ ಆದಮೇಲೆ ಕುಮಾರಸ್ವಾಮಿ ಜೊತೆ ಸಖ್ಯರವಾಗಿ ಮತ್ತೆ ಅದಾದಮೇಲೆ ಕುಮಾರಸ್ವಾಮಿ ಅವರು 20 ತಿಂಗಳು ಒಂದು ಸುದೀರ್ಘವಾಗಿ ಒಳ್ಳೆ ಆಡಳಿತ ಕೊಡ್ತಾರೆ.
ಬಟ್ ಆದರೆ ಆ ಟೈಮಲ್ಲಿ ಅದಾದಮೇಲೆ ಮತ್ತು ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡೋ ಟೈಮಲ್ಲಿ ಯಡಿಯೂರಪ್ಪನವ್ರನ್ನ ಸ್ವಲ್ಪ ದಿನ ಅಧಿಕಾರ ಕೊಟ್ಟು ಕ್ಯಾಬಿನೆಟ್ ವಿಸ್ತರಣೆ ಮಾಡೋಕ್ಕೆ ಪರ್ಮಿಷನ್ ಕೊಡದಲೇ, ಬಹುಮತ ಸಾಬೀತು ಮಾಡೋಕ್ಕೆ ಅವಕಾಶ ಕೊಡದಲೇ ಅವ್ರಿಗೆ ಬಹುಮತ ಕೊಡೋದಿಲ್ಲ ಯಾರು JDSನವರು. ಅಂಥ ಟೈಮಲ್ಲಿ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿತಾರೆ. ಆವಾಗ ದೇವೇಗೌಡರಿಗೆ ಅಲ್ಲಿಂದ ಜಾತ್ಯತೀತ ಜನತಾದಳಕ್ಕೆ ಅಲ್ಲಿಂದ ಒಂದು ಕೆಟ್ಟ ನೇಮು ಸ್ವಲ್ಪ ಕರ್ನಾಟಕದಲ್ಲಿ ಬರುತ್ತೆ. ಅಲ್ಲಿಂದ ಪಕ್ಷನೂ ಸಹ ಒಂದು ಅಧಪತನಕ್ಕೆ ಹೋಗುತ್ತೆ. ವಚನ ಭ್ರಷ್ಟ ಅಂತ ಕರೀತಾರೆ. ಮಾತು ತಪ್ಪಿದವರು ಅಧಿಕಾರ ಅನುಭವಿಸಿದ ಮೇಲೆ ಇವರು ರಾಜಕೀಯಕ್ಕೆ ಇವರು ಒಂದು ರಾಜಕೀಯಕ್ಕೋಸ್ಕರನೇ, ಅಧಿಕಾರಕ್ಕೋಸ್ಕರ ರಾಜಕೀಯ ಮಾಡ್ತಾರೆ ಅನ್ನೋ ಅಪವಾದನೂ ಸಹ ಬಂತು. ಅದೇನೇ ಇರಲಿ, ಇಲ್ಲಿವರೆಗೂ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ. ಸುಮಾರು 79 ವರ್ಷಗಳು ನಾವು ಕಳೆದಿದ್ದೀವಿ. ಏನೇ ಆಗಲಿ, ನಾಡು ಕಂಡಂತಹ ಏಕೈಕ ಪ್ರಧಾನಮಂತ್ರಿ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಇವರಿಗೆ ಈ ದಿನ ಜನ್ಮದಿನದ ಸಂಭ್ರಮ. ಈ ಒಂದು ಜನ್ಮದಿನದಂದು ದೇವರು ಅವ್ರಿಗೆ ಇನ್ನಷ್ಟು ಸಹ ಸ್ವಲ್ಪ ದಿನಗಳ ಕಾಲ ಇರುವಷ್ಟು ದಿನಗಳ ಕಾಲ ಆರೋಗ್ಯದಿಂದ ದೇವರು ಅವ್ರನ್ನ ಕಾಪಾಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಶ್ರೀಯುತ HD ದೇವೇಗೌಡನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ದೇವರು ಅವ್ರನ್ನ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.